ಆರ್ಎಸ್ಎಸ್ ವರ್ಸಸ್ ಡಿಎಸ್ಎಸ್ ಫೈಟ್ ನಡುವೆಯೂ ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆಗುತ್ತೆ. ಅಂಬೇಡ್ಕರ್ ಹಾಗೆ ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನು ಅಳವಡಿಕೆ ಮಾಡಿದ್ದಾರೆ. ಬಹಳ ಪರ ವಿರೋಧ ಇತ್ತು. ಕೊನೆಗೂ ಜಿಲ್ಲಾಡಳಿತ ಅವಕಾಶವನ್ನು ಕೊಟ್ಟಿದೆ. ಈ ಮೊದಲು ಕೊಟ್ಟಿರಲಿಲ್ಲ. ಸೇಮ್ ಟು ಸೇಮ್ ಚಿತ್ತಾಪುರದಂಗೆ ಇದು ಆಗೋ ಹಂತಕ್ಕೆ ಹೋಗಿತ್ತು. ಬಟ್ ಈಗ ಕೊನೆಗೂ ಅವಕಾಶ ಸಿಕ್ಕಿದೆ. ಭವ್ಯ ಪಥಸಂಚಲನ ಸಾಗುವ ಮಾರ್ಗದಲ್ಲಿ ಬ್ಯಾನರ್ಸ್ಗಳು, ಬಂಟಿಂಗ್ಸ್ಗಳು, ಕಟೌಟ್ಗಳನ್ನು ಅಳವಡಿಸಿದ್ದಾರೆ. ಅಂಬೇಡ್ಕರ್ ಅವರ ಭಾವಚಿತ್ರ ಮಾಡಿದ್ದಾರೆ. ಭಾವಚಿತ್ರ ಅಲ್ಲಿ ಹಾಕಿದ್ದಾರೆ ಆರ್ಎಸ್ಎಸ್ನ ಪ್ರಮುಖರು. ಕೆಂಭಾವಿ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ. ಈಗ ಪಟ್ಟಣದುದ್ದಕ್ಕೂ ಕೇಸರಿ ಧ್ವಜ, ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಭವ್ಯ ಪಥಸಂಚಲನವನ್ನು ಸ್ವಾಗತ ಮಾಡಲಿಕ್ಕೆ ಕೆಂಭಾವಿ ಪಟ್ಟಣ ಈಗ ಸಜ್ಜಾಗಿದೆ. ಯಾಕಂದರೆ ಆರಂಭದಲ್ಲಿ ಅಲ್ಲೂ ಕೂಡ ಅಷ್ಟೇ ಶಾಂತಿ ಸಭೆಗಳನ್ನು ಕೂಡ ಮಾಡಲಾಯಿತು. ಅದರ ಅವಕಾಶ ಸಿಕ್ಕಿರಲಿಲ್ಲ. ಅದೇ ಟೈಮ್ಗೆ ನಮಗೂ ಅವಕಾಶ ಕೊಡಬೇಕು ಅಂತ ಕೆಲ ದಲಿತ ಸಂಘಟನೆಗಳು ಅರ್ಜಿಯನ್ನು ಕೂಡ ಹಾಕಿದ್ರು. ಬಟ್ ಈಗ ಪರ ವಿರೋಧದ ಮಧ್ಯೆಯೂ ಆರ್ಎಸ್ಎಸ್ನವರಿಗೆ ಪಥಸಂಚಲನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಕಾವು ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಸಹಜವಾಗಿ ಇದು ರಾಜಕೀಯ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪಥಸಂಚಲನಗಳು ನಡೀತಾ ಇದ್ದಾವೆ. ಸುಮಾರು 200ಕ್ಕಿಂತ ಹೆಚ್ಚು ಕಡೆಗಳು ನಡೀತಾ ಇದ್ದಾವಂತೆ. ಈಗ ಆರ್ಎಸ್ಎಸ್ನ ಪ್ರಮುಖರು ಆ ವಿಚಾರಗಳನ್ನು ಕೂಡ ಹೇಳಿಕೊಂಡಿದ್ದಾರೆ. ಈಗ 100 ವರ್ಷ ತುಂಬಿದಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಆಯೋಜನೆ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಸರ್ಕಾರ ಏನು ನೀವು ಪಥಸಂಚಲನ ಮಾಡಬೇಕು ಅಂತ ಹೇಳಿದ್ರೆ ಪೂರ್ವಾನುಮತಿ ಅಗತ್ಯ ಅಂತ ಏನು ಆದೇಶ ಹೊರಡಿಸ್ತು, ಅದರ ಅನ್ವಯ ಈಗ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಅನುಮತಿಯನ್ನು ಪಡ್ಕೊಂಡು ನಂತರ ಎಲ್ಲ ಕಡೆಗಳಲ್ಲೂ ಮಾಡಬೇಕಾಗಿದೆ. ಹಾಗಾಗಿ ಈ ಕೆಂಭಾವಿಯಲ್ಲಿ ಪಥಸಂಚಲನ ಮಾಡಲಿಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಆರ್ಎಸ್ಎಸ್ನ ಪ್ರಮುಖರು ಇಲ್ಲಿ ಅಳವಡಿಕೆನ ಮಾಡಿದ್ದಾರೆ. ಯಾಕಂದರೆ ಅಂಬೇಡ್ಕರ್ ಅವರು ಆರ್ಎಸ್ಎಸ್ನ ವಿರೋಧ ಮಾಡ್ತಾ ಇದ್ರು ಅನ್ನುವಂಥ ವಾದ ಒಂದು ವರ್ಗದವರು ಮಾಡ್ತಿದ್ದಾರೆ. ಇಲ್ಲ, ಅಂಬೇಡ್ಕರ್ ಅವರು ಆರ್ಎಸ್ಎಸ್ ಶಾಖೆಗೆ ಭೇಟಿ ಕೊಟ್ಟಿದ್ರು, ಕಚೇರಿಗೆ ಭೇಟಿ ಕೊಟ್ಟಿದ್ರು ಅನ್ನುವಂಥದ್ದು ಆರ್ಎಸ್ಎಸ್ ನಾಯಕರು ವಾದ ಆಗಿದೆ. ಇನ್ನು ಆರ್ಎಸ್ಎಸ್ ಪಥಸಂಚಲನದ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಭಾರೀ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕೆಂಭಾವಿ ಪಟ್ಟಣದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಮಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನ ಸಾಗುವಂತಹ ಮಾರ್ಗದಲ್ಲಿ ರೂಟ್ ಮಾರ್ಚ್ ಮಾಡಿದ್ದಾರೆ. ಎಸ್ ಪೃಥ್ವಿಕ್ ಶಂಕರ್ ನೇತೃತ್ವದಲ್ಲಿ ಪೊಲೀಸರು ಅಲ್ಲಿ ಎಲ್ಲ ಗಲ್ಲಿಯಲ್ಲಿ ಏನು ಆರ್ಎಸ್ಎಸ್ನವರು ಹೋಗ್ತಾರೆ ಅಲ್ಲೆಲ್ಲವೂ ಕೂಡ ಪಥಸಂಚಲನ ಮಾಡಿದ್ದಾರೆ. ಓರ್ವ ಎಎಸ್ಪಿ, 3 ಡಿವೈಎಸ್ಪಿ, 8 ಸಿಪಿಐ, 26 ಜನ PSI, 5 KSRP ತುಕಡಿ, 4 DR ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 350ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ಹಾಕಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಾಕಂದರೆ ಈಗ ಬರ್ತಿರುವಂಥ ಆರೋಪ ಏನಾದರೂ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳಾದರೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಈ ರೀತಿಯಾದಂಥ ಅಪವಾದಗಳು ಬರ್ತಾ ಇತ್ತು. ಹಾಗಾಗಿನೇ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮತ್ತು ಅವರು ಯಾವ್ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅದೇ ಮಾರ್ಗದಲ್ಲಿ ಪೊಲೀಸರು ರೂಟ್ ಮಾರ್ಚನ್ನು ಮಾಡಿದ್ದಾರೆ. ಈಗ ಆರ್ಎಸ್ಎಸ್ನ ನಾಯಕರು ಅಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸ್ ಬಂದೋಬಸ್ತ್ ಕೂಡ ಹಾಗೇ ಇದೆ. ಗಲ್ಲಿಯಲ್ಲೂ ಕೂಡ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಏನೇ ಅನಾಹುತಗಳು ಮತ್ತು ಅವಘಡಗಳಾಗದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾಡಳಿತವು ಕೂಡ ಈಗ ಎಲ್ಲ ಸಕಲ ರೀತಿಯಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದೆ. ಆರ್ಎಸ್ಎಸ್ನವರು ಪಥಸಂಚಲನ ಮಾಡಲಿಕ್ಕೆ ಅವ್ರು ಯಾವ ಮಾರ್ಗದಲ್ಲಿ ಹೋಗಬೇಕು, ಜೊತೆಗೆ ಎಷ್ಟು ಗಂಟೆಗಳ ಕಾಲ ಮಾಡಬೇಕು, ಯಾಕಂತ ಹೇಳಿದ್ರೆ ಸರ್ಕಾರದ ನಿಯಮಾವಳಿಗಳನ್ನು ಇಲ್ಲಿ